ಓಂ ಶಾಂತಿ. ಹೋಳಿ ಅಂದರೆ ಆಗಿದ್ದು ಆಗಿ ಹೋಯಿತು. ಪಾಸ್ಟ್ ಏನಾಗಿದೆ ಅದು ಆಗೋಯಿತು. ನಾನು ಶ್ರೇಷ್ಠ ಆತ್ಮ ಆಗಿದ್ದೀನಿ. ಇದು ಖುಷಿಯ ದಾರವಾಗಿದೆ. ನಾ ವಿಶ್ವದ ಮಾಲೀಕಿದ್ದವನು ಬಾಲಕ ಆಗಿದ್ದೀನಿ. ನಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನಾಲೆಜ್ಫುಲ್ಲನ್ನು ತಿಳ್ಕೊಂಡಿರುವಂಥವನು. ಶ್ರೇಷ್ಠಾದಿ ಶ್ರೇಷ್ಠ ಬಾಬನ ಜೊತೆಗೆ ಶ್ರೇಷ್ಠ ಮಂಚದ ಮೇಲೆ ನಾನು ಹೀರೋ ಪಾತ್ರವನ್ನು ಮಾಡ್ತಾಯಿದ್ದೀನಿ. ಸರ್ವ ಪ್ರಾಪ್ತಿಗಳ ಧಾರೆಯ ಪಿಚಕಾರಿಯಾಗಿದ್ದೀನಿ. ಹೇಗೆ ಅತೀಂದ್ರಿಯ ಸುಖ ಆತ್ಮ ಮತ್ತು ಪರಮಾತ್ಮನ ರೂಹಾನಿ ಪ್ರೇಮಾಗಿದೆ. ಸರ್ವಶಕ್ತಿಯ ಪಿಚಕಾರಿನಾಗಿದ್ದೀನಿ. ಜ್ಞಾನ ಪಿಚಕಾರಿಯಿಂದ ಹೋಳಿಯನ್ನು ಆಡುವಂಥ ದೇವಾತ್ಮಗಳಾಗಿದ್ದೀನಿ. ಸಂಗಮಯುಗ ಪ್ರತಿದಿನ ಹಾಲಿಡೇ ಆಗಿದೆ. ಬುದ್ಧಿ ಮತ್ತು ಶರೀರದಿಂದ ಎಷ್ಟು ಬ್ಯುಸಿ ಇರ್ತೀರಿ ಅಷ್ಟು ವ್ಯರ್ಥ ಸಂಕಲ್ಪದಿಂದ ಫ್ರೀ ಇರ್ತೀರಿ. ಈಗ ಬಾಬಾ ಹೇಳ್ತಾ ಇದ್ದಾರೆ, ನೀವು ಹಾಲ್ ರೆಡಿ ಮಾಡ್ತಾಯಿದ್ರಿ, ಕಲ್ಲು ಎತ್ತಾ ಇದ್ದೀರಿ. ಈಗ ಹಾಲ್ ರೆಡಿ ಮಾಡಿರಿ, 1000 ಪಟ್ಟು ಗುಣ ನಿಮ್ಗೆ ವೃದ್ಧಿ ಪಡ್ಕೊಳ್ತೀರಿ. ಬಾಬಾ ಮುತ್ತು ರತ್ನಗಳಿಂದ ಮಹತ್ ತಯಾರಾಗುತ್ತದೆ. ಎಲ್ಲ ನಿಂದ ಇದೊಂದಾಗಿರಲಿ. ವರದಾನ ನೆನಪಿಟ್ಕೋರಿ. ಅವಿನಾಶಿ ಲೈಟ್ ಮೈಟ್ ಹೌಸ್ ಆಗ್ರಿ. ಮೊದಲು ಬಾಬಾ ಅಂತ ಯಾರೇ VIP ಬಂದರೆ ಮಹಿಮೆ ಮಾಡಿರಿ. VIP ಅನುಭವಿ ಪರಿವಾರವರ ಎದುರುಗಡೆ ಕರ್ಕೊಂಡ್ಬಂದರು. ಪ್ರಾಕ್ಟಿಕಲ್ ಲೈಫದ ಪ್ರಭಾವ ಬರುತ್ತದೆ. ಬಾಬಾ ಹೇಳ್ತಾರೆ, ಹೇಗೆ ಮೀನನ್ನು ನೀರಿನಿಂದ ತೆಗೆದ್ರಂದ್ರೆ ಅದೇ ರೀತಿ ಬ್ರಾಹ್ಮಣರು ಕೂಡ ಸೇವೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೇವಾ ಮಾಡೋದ್ರಿಂದ ನಿಮ್ಮ ಉನ್ನತಿ ಅನ್ಯರ ಉನ್ನತಿನೂ ಕೂಡ ಆಗುತ್ತದೆ. ಬಾಬಾ ನೆನಪಿನಲ್ಲಿ ಇದ್ಕೊಂಡು ಸೇವಾ ಮಾಡ್ರೆ ಮೇವಾನ ಮೇವ ಐತಿ. ಸಿ ಫಾದರ್ ಇದ ಮಂತ್ರವನ್ನು ಸದಾ ಎದುರುಗಡೆ ಇಟ್ಕೊಂಡು ನಡೀರಿ. ಅವಾಗ ಚಡತಿ ಕಳ ಆಗುತ್ತದೆ. ಬಾಬಾ ಹೇಳ್ತಾರೆ, ಬ್ರದರ್ ಸಿಸ್ಟರ್ ನೋಡಬೇಡ್ರಿ, ಸಿ ಫಾದರ್ ಆ್ಯಂಡ್ ಫಾದರ್ ಮಾಡಿರಿ. ಅವಾಗ ಏಕರಸ ಫಾಲೋ ಫಾದರ್ ಆಗಿ ಏಕರಸ ಇರ್ತೀರಿ. ಯಾರು ಸಹನ್ ಮಾಡ್ಕೊಳ್ತಾರೋ ಅವ್ರು ನಂಬರ್ 1 ಆಗ್ತಾರೋ. ಅವರಿಗೆ ಬಾಬಾ ಹೇಳ್ತಾರೆ ಆಸ್ತಿ ಸಿಗುತ್ತದೆ. ಬಾಬಾ ಹೇಳ್ತಾರೋ ಸಹನ್ ಮಾಡಿದವರಿಗೆ ಲೆಕ್ಕದ ಅನುಸಾರನ ಆಸ್ತಿ ಸಿಗುತ್ತದೆ. ಎಲ್ಲದರಲ್ಲೂ ಏನಾದರೂ ಏನು ವಿಶೇಷತೆ ಇದ್ದೇ ಇರುತ್ತದೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು.